ಹೋರಾಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ಗೆದ್ದಿಗೆ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳೇ, ಈ ಚಳುವಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಹೋದರಿ ಸುನಂದಾ ಜಯರಾಮಣ್ಣವರೇ, ರಮೇಶ್ ಅವರೇ, ಸಿಕ್ಕಿಮೇಗೌಡ್ರೆ, 2 ದಿವಸದಿಂದ ಈ ಗೆದ್ದಿಗೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲಿ ಲಾಕ್ ಮಾಡಿ ನಗರಸಭೆ ಕೀ ಕೊಟ್ಬಿಟ್ಟಿದ್ದಾರೆ. ಕೇಳಿದ್ರೆ ಅವ್ರನ್ನ ಕೇಳಿ ಅಂತ ಹೇಳ್ತಾರೆ ಅಂತ ಹೇಳಿ ಇವತ್ತು ವಿಷಯ ಗೊತ್ತಾಯ್ತು. ನಾನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಯಾಕಂದ್ರೆ ತಹಸೀಲ್ದಾರು ತಾಲೂಕ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ಮ್ಯಾಜಿಸ್ಟ್ರೇಟು ಡೆಪ್ಟಿ ಕಮಿಷನರು. ಇವಾಗ ನಗರಸಭೆ ಬರುವುದು ಯಾಕಂದ್ರೆ ಚುನಾಯಿತ ಪ್ರತಿನಿಧಿಗಳಿಲ್ಲ, ಸರ್ಕಾರದ ಅಧಿಕಾರಿ ನಡೆಸ್ತಾ ಇದ್ದಾನೆ ಅಧಿಕಾರವನ್ನು. ಇದು ಬರುವಂಥದ್ದು ಜಿಲ್ಲಾಧಿಕಾರಿಗಳ ಕೆಳಗಡೆ ಬರ್ತಕ್ಕಂಥದ್ದು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದೆ ನಾನು. ಇದು ಕುಡಿಯೋ ನೀರು ಬಹಳ ಅಮೂಲ್ಯವಾದಂಥದ್ದು. ಆಹಾರ ಇಲ್ಲದೆ ಆದ್ರೂ 1 ವಾರ ಬದುಕೋದು. ಇದು ಇಂಥ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹೋದರೆ 1 ದಿವಸ 2 ದಿವಸನೂ ಕೂಡ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಇದರಲ್ಲಿ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೋರಾಟದ ಸ್ಥಳದಲ್ಲಿ ಏನು ನಡೀತಾ ಇದೆ, ಗೆದ್ದಿಗೆರೆಯಲ್ಲಿ ಏನು ನಡೀತಾ ಇದೆ, ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇಲ್ಲಿವರೆಗೂ ಬಂದಿದ್ರೆ ಏನು ಕ್ರಮ ತಗೊಂಡಿದ್ದೀರಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ? ಕೂಡಲೇ ವ್ಯವಸ್ಥೆ ಮಾಡಿ. ಇಲ್ಲದೆ ಹೋದರೆ ನಿಮ್ಮೇಲೆ ನಾವು ಹೋರಾಟ ಮಾಡಬೇಕಾಗ್ತದೆ, ನಿಮ್ಮ ಎದುರೇ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾನು ತಾಲೂಕು ಆಡಳಿತ ಕೇಳಿ ನಾನು ಬೇಗ ಅರೇಂಜ್ ಮಾಡ್ತೀನಿ ಅಂತ ಹೇಳೋದು. ನನಗಿವತ್ತು ಕಾರ್ಯಕ್ರಮಗಳು ಸುಮಾರು ಒಂದು 10-12 ಗ್ರಾಮಗಳಿಗೆ ಹೋಗ್ಬೇಕಾಗಿತ್ತು. ಇವತ್ತೆಲ್ಲ ಕಾರ್ಯಕ್ರಮಗಳು ನಾನು ಕಾರ್ಯಕ್ರಮದಲ್ಲಿದ್ರೂ ಕೂಡ ಗಂಟೆಗೊಂದ್ಸರಿ ನಾನು ತಹಸೀಲ್ದಾರ್ಗೂ ಫೋನ್ ಮಾಡ್ತಾ ಇದ್ದೆ, ಜಿಲ್ಲಾಧಿಕಾರಿಗಳಿಗೂ ಫೋನ್ ಮಾಡ್ತಾ ಇದ್ದೆ. ತಹಸೀಲ್ದಾರ್ಗೆ ಫೋನ್ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್, ಇವಾಗ ಹೋಗ್ತಾ ಇದ್ದೀವಿ ಸರ್ ಇದೆ. ಆಮೇಲೆ ಕೊನೆಗೆ 3 ಗಂಟೆಗೂ 3:15 ಗಂಟೆಗೂ ಫೋನ್ ಮಾಡಿದಾಗ ಬಂದಿದ್ದಾರೆ ಅಂತ ಅನ್ನೋ ವಿಚಾರ ಗೊತ್ತಾಯ್ತು. ಬಂದ್ಮೇಲೆ ಇಲ್ಲಿ ಏನು ಭಾಷಣ ಮಾಡಬೇಕಾಗಿತ್ತು, ಇಲ್ಲಿ ವ್ಯವಸ್ಥೆ ಏನಾದ್ರು ಇದಾಗಿದ್ರೆ ತಕ್ಷಣ ನೀರಿನ ವ್ಯವಸ್ಥೆ ಮಾಡಿ ಅಂತ ಮಾಡಬೇಕಾಗಿದ್ದು ತಹಸೀಲ್ದಾರ್ ಕರ್ತವ್ಯ, ಜಿಲ್ಲಾಧಿಕಾರಿಗಳ ಕರ್ತವ್ಯ. ಅದರಲ್ಲಿ ಅದನ್ನು ಮಾಡೋದ್ರಲ್ಲಿ ಜಿಲ್ಲಾಡಳಿತ ಫೇಲ್ ಆಗಿದೆ. ಇದು ಬಹಳ ದುರಂತ. ಇಂಥ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವು ಇನ್ನೇನಾದ್ರು ಮುಂದೆ ಇದಾದರೆ ನಾವು ಪ್ರತಿಭಟನೆ ಕೂಡ ಮಾಡಬೇಕಾಗ್ತದೆ. ನಾವು ಇದರಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ಅವರು ರಕ್ಷಣೆ ಕೊಡಬೇಕಾದವರು ಜಿಲ್ಲಾಧಿಕಾರಿಗಳು, ಅವರೇ ಕೊಟ್ಟಿಲ್ಲ ಅಂತಾದರೆ ಇನ್ನು ಯಾರ ಹತ್ರ ಹೋರಾಟ ಮಾಡಬೇಕು? ನಾವು ವಿಧಾನಸೌಧ ಹತ್ರ ಹೋರಾಟ ಮಾಡಬೇಕಾ? ಹೋಗಿ ಅದಕ್ಕೂ ತಯಾರಿದ್ದೀವಿ. ಮುಂದಿನ ದಿವಸಗಳಲ್ಲಿ ಈ ಥರ ಅನ್ಯಾಯಗಳು ನಡೆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳ ಕಷ್ಟ ಸುಖ ಕೇಳಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಇಲ್ಲಿ ಜಿಲ್ಲೆಯಲ್ಲಿ ಇರೋದು ಸರ್ಕಾರದ ಪ್ರತಿನಿಧಿಯಾಗಿರುವಂಥವರು ಜಿಲ್ಲಾಧಿಕಾರಿಗಳು. ಅದರಿಂದ ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ವಿಷಯ ಗೊತ್ತಾಗಿದೆ. ಗೊತ್ತಾದ್ಮೇಲೆ ನನಗೆ 3 ಸಾರಿ ಫೋನ್ ಮಾಡಿದ್ರು. ಅಲ್ಲಿ ನೀರಿಗೆ ತೊಂದರೆ ಆಗಿದೆ ಅಂತೆ, ಕುಡಿಯುವ ನೀರಿಗೆ ಏನು ಮಾಡ್ತಾ ಇದ್ದಾರೆ, ನೀವು ಹೋಗಿ ನೋಡಿ ವಿಚಾರಿಸಿ. ನಾನು ಹೇಳಿದೆ, ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀನಿ, ತಹಸೀಲ್ದಾರ್ಗೂ ಹೇಳಿದ್ದೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಿಮಗೆ ವರದಿ ಕೊಡ್ತೀನಿ ಅಂತ ಹೇಳಿದೆ. ಆದರೂ ಅವರು ಕೊನೆಗೆ 2 ಗಂಟೆ ಮೇಲೆ ಫೋನ್ ಮಾಡಿ ನನಗೆ ಹೇಳಿದ್ರು, ಅವ್ರೇನಾದ್ರು ಮಾಡಲಿಲ್ಲ ಅಂದರೆ ನೀವೇ ಹೋಗಿ ಇವತ್ತಿನ ದಿವಸ ಅವ್ರಿಗೆ ಎಷ್ಟು ಟ್ಯಾಂಕರ್ ಬೇಕೋ ಊರಿನವರೇ ತಗೊಳ್ಳಿ, ಅದಕ್ಕೇನು ಖರ್ಚಾಗ್ತದೆ ನಾನು ಅದು ಭರಿಸ್ತೀನಿ, ನೀವು 8 ಬೇಕಾ, 10 ಬೇಕಾ, 12 ಬೇಕಾ, 15 ಬೇಕಾ, ಅದು ಊರಿನವ್ರಿಗೆ ಬಿಟ್ಟದ್ದು. ಅವ್ರು ಎಷ್ಟು ಟ್ಯಾಂಕರ್ ಬೇಕು ತಗೊಳ್ಳಿ. ಮನೆಗೆ ಕುಡಿಯುವ ನೀರು, ಜನರಿಗೆ ಕುಡಿಯುವ ನೀರು, ಬೆಳೆಗಳ ನೀರು ಅವ್ರಿಗೆ ಎಷ್ಟು ಸಾಕಷ್ಟು ಬೇಕು ದಿವಸ ಪ್ರತಿನಿತ್ಯ ಅವ್ರಿಗೆ ಅಷ್ಟು ನೀರನ್ನ ಸರಬರಾಜು ಮಾಡಿಸಿ, ಎಷ್ಟು ದಿವಸ ಆದರೂ ಪರವಾಗಿಲ್ಲ ಅದು ನೋಡೋಣ ಅಂತ ಆದರು. ಆಮೇಲೆ ಕೂಡಲೇ ಇಲ್ಲಿಯ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದೆ, ಟ್ಯಾಂಕರ್ಗಳನ್ನ ಅರೇಂಜ್ ಮಾಡ್ತೀರಪ್ಪ ಅಂತ. ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ 1-2 ಟ್ಯಾಂಕರ್ ಬಂದಿದೆ, ನಾಳೆ ಬೆಳಗ್ಗೆಯಿಂದ ಇನ್ನೂ ಹೆಚ್ಚಿನ ಟ್ಯಾಂಕರ್ಗಳು ಬರ್ತದೆ. ಮನೆಗೂ ಕೂಡ ನೀರನ್ನ ಸರಬರಾಜು. ಅದರಿಂದ ನೀವು ಯಾರು ಇಲ್ಲ ಅಂತ ಸಂಕಷ್ಟ ಪಡಬೇಕಾಗಲಿಲ್ಲ. ಏನಾದರೂ ತೊಂದರೆ ಆದರೆ ನೀವು ದಯಮಾಡಿ ಯಾರು ಬೇಕಂತ ನನಗೆ ಫೋನ್ ಮಾಡ್ಬೋದು. ನೀವು ನಾನು ಎಲ್ಲಿದ್ರೂ ಇರ್ತೀನಿ. ನಾಳೆ 1 ದಿವಸ ಬೆಂಗಳೂರಿನಲ್ಲಿ ಇರ್ತೀನಿ, ಪುನಃ ನಾಳಿದ್ದು ವಾಪಸ್ ಬಂದರೆ 3 ದಿವಸ ಇಲ್ಲೇ ಇರ್ತೀನಿ. ಅದರಿಂದ ದಯಮಾಡಿ ಇದು ಪ್ರಜಾಪ್ರಭುತ್ವದಲ್ಲಿ ಮತ ಕೊಟ್ಟ ಮತದಾರನ್ನೇ ಗೌರವಿಸದೇ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಪ್ರಭು. ಮತ ತಗೊಂಡವನೆಲ್ಲ ಪ್ರಭು, ಮತದಾರ ನೀವು ಪ್ರಭುಗಳು. ನೀವು ಮತ ಹಾಕಿರೋದಕ್ಕೆ ತಾನೇ ನಾವು ಪ್ರಭುಗಳು ಅಂತ ಮೆರವಣಿಗೆ ಮಾಡ್ಕೊಂಡು ಹೋಗೋದು. ನೀವು ಆಗ್ತಾ ಇದ್ರೆ
ಯಾರು ಮೆರವಣಿಗೆ ಹೋಗ್ತಾರೆ? ಅದರಿಂದ ದಯಮಾಡಿ ತಮ್ಮಿಂದ ಮತ ತಗೊಂಡು ಹೋದಂಥವ್ರು ಎಲ್ಲರನ್ನೂ ಕೂಡ ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಅಂದ್ರೇನು, ಪ್ರಭುತ್ವ ಅಂದ್ರೇನು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಈ ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ಲ ಅಂತ ಕಾಣ್ತದೆ. ದಿನನಿತ್ಯ ಒಂದಲ್ಲ ಒಂದು ಬೆಲೆ ಏರ್ತಾನೆ ಇದೆ. ಜನ ಜೀವನ ಮಾಡುವುದಾಗೆ ತತ್ತರಿಸೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರು ತೊಂದರೆ ಆದರೆ ಬಹಳ ಮುಖ್ಯವಾದಂಥದ್ದು ಕುಡಿಯುವ ನೀರು ಕೊಡುವುದಿಲ್ಲ. ಅದನ್ನು ಕೊಡೋದಕ್ಕೆ ತೊಂದರೆ ಮಾಡಿದ್ರೆ ಮನೆ ಬಾಡಿಗೆ ಕೊಟ್ಟವ್ರು ಏನಾದ್ರು ನೀರು ನಿಲ್ಲಿಸ್ಬಿಟ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೂರಿಸ್ತಾರೆ. ಇವಾಗ ಯಾರನ್ನು ಕೂರಿಸ್ಬೇಕು? ಇಲ್ಲಿ ಯಾರನ್ನು ಕೂರಿಸ್ಬೇಕು ಹೇಳಿ? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಇಲ್ಲ ಪೊಲೀಸ್ನವರು ನೀರು ಕೊಡದೇವ್ರವ್ರಿಗೆ? ಅದರಿಂದ ಇದೆಲ್ಲ ಆಗೋದಕ್ಕೆ ಮೊದಲೇ ದಯಮಾಡಿ ಎಚ್ಚೆತ್ತುಕೊಂಡು ಈ ಗ್ರಾಮೀಣಾಭಿವೃದ್ಧಿ ಇಲಾಖೆನವರು ಮತ್ತು ಜಿಲ್ಲಾಡಳಿತ ಹಿಂದೆ ಹೇಗಿತ್ತು ಇದು ನೀರಿನ ಸರಬರಾಜು ಹೇಗಿತ್ತು ಹಾಗೇನೆ ಮುಂದುವರಿಸಬೇಕು. ಇದೇ ಥರ ಹೋರಾಟ ಮಾಡ್ತೀವಿ. ಎಷ್ಟು ಟ್ಯಾಂಕರ್ಗಳಾದರೂ ಪರ ಗೆಜ್ಜೆರಿಗೆರೆಗೆ ಎಷ್ಟು ನೀರು ಬೇಕೋ ಅದನ್ನ ಸರಬರಾಜು ಮಾಡುವ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾನು ಕೊಡ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತದೆ, ಹುಡುಗಾಟ ಏನಲ್ಲ. ಚಳವಳಿಗಳನ್ನ ಜೀವಂತವಾಗಿ ಇಟ್ಕೊಂಡು ಜನಪರ ಹೋರಾಟಗಳನ್ನ ಮಾಡ್ತಕ್ಕಂಥದ್ದು ಹೇಳಕ್ಕೆ ಸುಲಭ. ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅದು ಸಾಯಂತ್ರ ಬಂದು ಹೆಣ್ಮಕ್ಳು ಕೂತ್ಕೊಳ್ಳೋದು, ಮನೆ ಮಠ ಬಿಟ್ಟು ಬರೋದು, ಕೆಲಸ ಕಾರ್ಯ ಬಿಟ್ಟು ಬರೋದು, ಇದೇನ ಯಾವ ಹಣೆ ಬರ ಅಂತಾರೆ. ನಮ್ಮ ಹಕ್ಕನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಮ್ಮವ್ರ ಮುಂದೆ ನಾವೇ ಹೋರಾಟ ಮಾಡಬೇಕು ಅಂದರೆ ಅದು ಬ್ರಿಟಿಷ್ ಕಾಲದಲ್ಲಿ ಇದೀವೋ ಎಲ್ಲಿದೀವೋ ಗೊತ್ತಿಲ್ಲ. ಅವ್ರು ಮಾಡ್ತಿದ್ದಂತೆ ಹಿಂದೆ ನೀರು ನಿಲ್ಲಿಸೋದು, ಕರೆಂಟ್ ಕಿತ್ತಾಕೋದು, ಇದು ಇಂಗ್ಲೀಷ್ನವ್ರು ಮಾಡ್ತಿದ್ರಂತೆ. ಮೋಸ್ಟ್ಲಿ ಮದ್ದೂರಲ್ಲಿ ಇಂಗ್ಲೀಷ್ ಆಡಳಿತ ಬಂದಿದೆಯೋ ಗೊತ್ತಾಯ್ತಾ. ಯಾಕೆ ಶಾಸಕರು ಈ ಕೆಲಸ ಮಾಡ್ತಾರೆ? ನಾವು ಯುವಜನರಿಗೆ ಹೇಳಿದ್ದೆ, ಅಪ್ಪ ನಿಮ್ಮ ತಂದೆ ತಾಯಿಗಳು ಯಾವುದೋ ದೇವರಿಗೆ ಯಾವುದೋ ಟೈಮಲ್ಲಿ ಹೂವು ಹಾಕ್ಬಿಟ್ಟು ಅಂತ ಕಾಣಿಸ್ತೀನಿ ಎಮ್ ಎಲ್ ಎ ಆಗ್ಬಿಟ್ಟಿದೆಯಪ್ಪ, ಉಳಿಸ್ಕೊಂಡು ಹೋಗುತ್ತಂದೆ ಅಂತ ಹೇಳಿದ್ದೆ ನಾನು ಹಿಂದೆ ಅವರಿಗೆ. ಒಳ್ಳೇದಲ್ಲ ಇದು. ಶಾಪ ನೀರು ಕಿತ್ಕೊಳ್ಳೋದ್ರೆ ಗ್ಲಾಸ್ಗಳು ಮೂಗು ಪ್ರಾಣಿಗಳಿಗೆ ಕೊಡೋ ನೀರನ್ನು ಕಿತ್ಕೊಂಡು ಮಜಾ ತಗೋತಾ ಇದ್ದೀವಿ. ನೀವು ಹೋದ್ರೆ ಎಲ್ಲೋ ನಿಂತಿದೆ ಮದ್ದೂರು ಅಂತ ಗೊತ್ತಾಗ್ತಾ ಇಲ್ಲ. ಬೇಡ, ನಾಟಕಗಳು ರಾಜಕಾರಣದಲ್ಲಿ ಇರ್ತದೆ. ನಾನು ಹೊಡೆದಂಗೆ ಹೊಡಿತೀನಿ ರತ್ನಗಳು ಅಂತ ಅಧಿಕಾರಿಗಳು ಕರ್ಕೊಂಡ್ಬರೋದು. ನಾನು ನೀರ ತೆಗಿಯಕ್ಕೆ ಹೋದ್ರೆ ಇವ್ರು ಬಿಡ್ಲಿಲ್ಲ, ನಾವು ನೀರು ಕೊಡೋಕೆ ಹೋದ್ರೆ ಇವ್ರು ಒಪ್ಪಲಿಲ್ಲ. ಅದಲ್ಲ, ನೀರು ಬೇಕು, ನೀರು ಕುಡಿ ಅಷ್ಟೇ. ಚಳವಳಿ ನಡೀತಾ ಇದೆ. ತೀರ್ಮಾನ ಮಾಡೋಕ್ಕೆ ಕೋರ್ಟ್ ಇದೆ, ಜನಪ್ರತಿನಿಧಿಗಳಿದ್ದಾರೆ, ಸರ್ಕಾರ ಇದೆ. ಸರ್ಕಾರದ ಮಟ್ಟಕ್ಕೆ ಸರ್ಕಾರ ಗಮನ ಸರಿದ್ದಾರೆ. ಕೋರ್ಟ್ ವಿಚಾರ ಹೋಗಿದೆ, ಕೋರ್ಟಲ್ಲಿ ಸಬ್ಜೆಕ್ಟ್ಗಳಿದೆ. 27ನೇ ತಾರೀಕಿನ ಮಂತ್ರಿ ಪೂರ್ಣ ಕೇಳೋದು, ಅಲ್ಲಿ ಗಣನೀಯ ತೀರ್ಮಾನ ಮಾಡ್ತದೆ. ನಮಗೆ ಸರಿನೋ ಅವಳು ಸರಿನೋ. ಕೋರ್ಟ್ ಆದೇಶ ಬಂದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಪಂಚಾಯತಿ ಉಳ್ಕೋಬೇಕು, ಒಂದು ಗಟ್ಟಿಯಾದ ಪಂಚಾಯತಿ ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ ಈ ಹೋರಾಟ ಮಾಡ್ತಾರೆ ಹೊರತು ನಿಮ್ಮ ಮೇಲೆ ನಮ್ಗೆ ಯಾವುದು ಆಟ ಇಲ್ಲ. ನಿಮ್ಮ ಜೀವಸ ನಾವೇನು ಮಾಡಬೇಕಾಗಿಲ್ಲ ಅಂತಂದರೆ ನಮ್ಮ ಹಕ್ಕನ್ನ ನಮಗೆ ಕೊಡಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಯಾಕೆ ಉದ್ದನ ಯಾಕೆ ಹಠಕ್ಕೆ ಬರುವಂಥದ್ದು? ಹಠ ಮಾಡಬಾರ್ದು. ದುರ್ಯೋಧನ ಕೆಟ್ಟ. ದಯವಿಟ್ಟು ಬೇಡ. ದಯಮಾಡಿ ರಾಜ್ಯಗಳಿಗೆ ನೀರು ಕೊಡಿ, ಜನಗಳಿಗೆ ನೀರು ಕೊಡೋ ಕೆಲಸ ಮಾಡಿ. ಜಿಲ್ಲಾಡಳಿತ ಕೇಳಿ, ನಿಮ್ಮ ಇನ್ಫ್ಲೂಯೆನ್ಸ್ ಇಲ್ಲೇ ಇರಲಿ. ಭಾಳ ಜನ ಈ ಥರ ಆಡಿದವರು, ಬಿಟ್ಟವರು, ಕೂಗಾಡಿದವರು, ಅಧಿಕಾರ ಇದ್ದಾಗ ಎಗರಾಡಿದವರು ತುಂಬ ಜನ ಹೊರಟೋರು. ಈ ಜಿಲ್ಲೆ ಭಾಳ ಜನ ಹೋರಾಟಗಾರರು ನೋಡಿದೆ. ಹೊರಟೋರು ಎಲ್ಲ ಮೂಲೆ ಸೇರ್ಕೊಂಡ್ಬಿಟ್ರು. ಕೆಲವು ಭಗವಂತನ ಪಾದಗಳು ಸೇರ್ಕೊಂಡ್ರು. ಆಯಿತು, ಹೋರಾಟಗಾರರು ಇರಲಿ. ಛಲ ಬೇಡ, ಹಠ ಛಲ ಬೇಕು, ಹಠ ಬೇಡ. ಇಲ್ಲಿ ನಾವು ಚಂದಿಂದ ಕೂತಿರೋದು. ನಮ್ಮ ಮುಕ್ಕಬೇಕು, ನಮ್ಮ ಮಕ್ಕಳನ್ನು ಬೇಕು ಅಂತ ಕೂತಿರ್ತಕ್ಕಂಥವ್ರು ಇದೆ ಅಷ್ಟೇ. ನೀವು ಹಠ ಮಾಡ್ತಾ ಇದ್ರಿ. ನೀವು ಮತ ಹಾಕಿದ ಜನ ಇವರು, ನಿಮ್ಮನ್ನ ಜಾಸ್ತಿ ಕೂರಿಸಿರೋ ಜನ ಬಂದು ನೀವೇ ಇಲ್ಲಿ ಕೂತ್ಕೊಂಡು ಸಮಾಧಾನವಾಗಿ ಬಗೆಹರಿಸ್ಕೊಂಡು, ಆಯಿತು ತಗಡಿ ನೀರು ಮಾಡಿ, ನೀವು ಹೋರಾಟ ಮಾಡಿ ನೋಡೋಣ, ಕೋರ್ಟಲ್ಲಿ ನಾನು ಹೋರಾಟ ಮಾಡ್ತೀನಿ, ನೀವು ಹೋರಾಟ ಮಾಡಿ, ಸರ್ಕಾರ ನಾನು ಹೋರಾಟ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿ ಹೋಗಿ ಅದು ಯಾರು ಹೋಗ್ತಾರೆ. ನಾನು ಅಭಿವೃದ್ಧಿ ಮಾಡೋಕ್ಕೆ ಬಂದಿದ್ದೀನಿ ಹೇಳಿ, ಬೇಡ ಅಂತ ಹೇಳಲ್ಲ. ನಾವು ಅಭಿವೃದ್ಧಿನ ಯಾರೂ ಬೇಡ ಅಂತ ಹೇಳಲ್ಲ. ಹಕ್ಕನ್ನ ಕಿತ್ಕೊಂಡು ಅಭಿವೃದ್ಧಿ ಮಾಡೋಕ್ಕೆ ಹೋಗಬೇಡಿ. ಇದನ್ನಷ್ಟೇ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ಸುರೇಂದ್ರವ್ರಿಗೆ ತಮ್ಮಣ್ಣ ಸಾಹೇಬ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.